ಫ್ಯೂ ಡೇಸ್ ಬ್ಯಾಕ್ ಮೆಕ್ಸಿಕೋ ಇಂಡಿಯಾ ಮೇಲೆ 50% ಟ್ಯಾರಿಫ್ಸ್ ಅನೌನ್ಸ್ ಮಾಡಿದೆ. Mexico has decided to impose import duties ranging from 5% to 50%. January 1st ಆದರೆ ನ್ಯೂ ಇಯರ್ ಇಂದ ಮೆಕ್ಸಿಕೋ ಏಷ್ಯನ್ ಕಂಟ್ರೀಸ್ ಮೇಲೆ 50% ಇಂಪೋರ್ಟ್ ಡ್ಯೂಟಿ ಅನೌನ್ಸ್ ಮಾಡಿದೆ. ಸ್ಟೀಲ್, ಅಲ್ಯೂಮಿನಿಯಂ, ಟೆಕ್ಸ್ಟೈಲ್ ಇವೆಲ್ಲ ಓಕೆ, ಬಟ್ ಬಿಗ್ಗೆಸ್ಟ್ ದೊಡ್ಡ ಹೊಡೆಯೋದು ನಮ್ಗೆ ಎಲ್ಲೋ ಅಂದ್ರೆ ಇಂಡಿಯನ್ ಕಾರ್ ಮ್ಯಾನುಫ್ಯಾಕ್ಚರರ್ಸ್ಗೆ. ಸ್ಪೆಷಲ್ ರೀಸನ್ ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ನ ಪ್ರೊಟೆಕ್ಟ್ ಮಾಡೋಕೆ ಅಂತ, ಬಟ್ ರಿಯಲ್ ರೀಸನ್ ಏನು ಅಂದ್ರೆ ಟ್ರಂಪ್ ಪ್ರೆಷರ್. ಟ್ರಂಪ್ ಏನು ಹೇಳೋದಂದ್ರೆ ಇಂಡಿಯಾ ಮತ್ತು ಏಷ್ಯನ್ ಕಂಟ್ರೀಸ್ ಮೆಕ್ಸಿಕೋನ ಬ್ಯಾಕ್ ಡೋರ್ ಆಗಿ ಯೂಸ್ ಮಾಡ್ಕೊತಾ ಇದ್ದಾರೆ, ಇಲ್ಲ ಶಾರ್ಟ್ ಕಟ್ ಆಗಿ ಯೂಸ್ ಮಾಡ್ಕೊತಾ ಇದ್ದಾರೆ ನಮ್ಮ US ಮಾರ್ಕೆಟ್ಗೆ ಎಂಟರ್ ಆಗೋಕೆ ಅಂತ ಹೇಳ್ಬಿಟ್ಟು. ಅರ್ಲಿಯರ್ ನಾರ್ತ್ ಅಮೆರಿಕಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಿತ್ತು, ಅಂದರೆ US, ಮೆಕ್ಸಿಕೋ, ಕೆನಡಾ ಇವಾಗಲೂ ಮಾತ್ರ ಫ್ರೀ ಟ್ರೇಡ್, ಆದರೆ ಝೀರೋ ಟ್ಯಾರಿಫ್ಸ್ ಇರುತ್ತೆ. ಅದು 2020 ಚೇಂಜ್ ಆಗಿ US, ಮೆಕ್ಸಿಕೋ, ಕೆನಡಾ ಅಗ್ರಿಮೆಂಟ್ ಅಂತ ಬಂತು. ಇದರಲ್ಲಿ ರೂಲ್ಸ್ ಟೈಟಲ್ ಆಯಿತು. ಇವಾಗ ಮೆಕ್ಸಿಕೋ ಮಾಡಬೇಕಾಗಿರೋದು ಎರಡೇ, ಒಂದು ಟ್ರಂಪ್ನ ಹ್ಯಾಪಿ ಮಾಡಬೇಕು, ಇನ್ನೊಂದು ಟ್ರಂಪ್ಗೆ ಪ್ರೂವ್ ಮಾಡಬೇಕು. ಏನು ಪ್ರೂವ್ ಮಾಡಬೇಕು? ದಟ್ ಮೆಕ್ಸಿಕೋ ಇಸ್ ನಾಟ್ ಇನ್ ಬ್ಯಾಕ್ ಡೋರ್ ಆರ್ ಶಾರ್ಟ್ ಕಟ್ ಟು ಎಂಟರ್ ಇನ್ ಟು ದ US ಮಾರ್ಕೆಟ್ ಅಂತ ಹೇಳಿ. ಇದರಿಂದ ಇಂಡಿಯಾಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮೆಕ್ಸಿಕೋ ಇಂಡಿಯಾಗೆ ಸೆಕೆಂಡ್ ಲಾರ್ಜೆಸ್ಟ್ ಕಾರ್ ಎಕ್ಸ್ಪೋರ್ಟ್ ಮಾರ್ಕೆಟ್. ಫಾರ್ ಎಕ್ಸಾಂಪಲ್ ಮಾರುತಿ ಸುಜುಕಿ ಆಗಲಿ, ವೋಕ್ಸ್ ವ್ಯಾಗನ್ ಇಂಡಿಯಾ ಆಗಲಿ, ಥೌಸಂಡ್ಸ್ ಆಫ್ ಕಾರ್ಸ್ನ ನಾವು ಮೆಕ್ಸಿಕೋಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಇವಾಗ ಈ 50% ಟ್ಯಾರಿಫ್ಸಿಂದ ಈ ಎಕ್ಸ್ಪೋರ್ಟರ್ಸ್ಗೆ ಇಟ್ ವಿಲ್ ಬಿಕಮ್ ಡಿಫಿಕಲ್ಟ್ ಆ್ಯಂಡ್ ಇಟ್ ವಿಲ್ ಬಿಕಮ್ ವೆರಿ ಕಾಸ್ಟ್ಲಿ ಟು ಎಕ್ಸ್ಪೋರ್ಟ್ ದೇರ್. ನಾವು ದ ರಿಯಲ್ ಕ್ವಶನ್ ಈಸ್, ಇಂಡಿಯಾ ಏನಾದರೂ ಮೆಕ್ಸಿಕೋ ಜೊತೆ ಸ್ಪೆಷಲ್ ಟ್ರೇಡ್ ಅಗ್ರಿಮೆಂಟ್ ನೆಗೋಷಿಯೇಟ್ ಮಾಡ್ಬೋದಾ, ಇಲ್ಲ ಮೆಕ್ಸಿಕೋನ ಗ್ಲೋಬಲ್ ಎಕ್ಸ್ಪೋರ್ಟ್ ಹಬ್ ಆಗಿ ಯೂಸ್ ಮಾಡ್ಕೊಳ್ಳೋ ನಮ್ಮ ಇಂಡಿಯನ್ ಕಂಪ್ನೀಸ್ ಡ್ರೀಮ್ ಇಲ್ಲಿಗೆ ಎಂಡ್ ಆಗುತ್ತಾ? ದಿಸ್ ಈಸ್ ಮನೋ ಎಕ್ಸ್ಪ್ಲೈನ್ಸ್.